ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಅಲ್ಲ, ಪರ್ಮನೆಂಟ್ ಮಿತ್ರರು ಅಲ್ಲ. ಜೊತೆಗೆ ಈ ರಾಜಕೀಯದ ಗಣಿತ ಇದೆಯಲ್ಲ, ರಾಜಕೀಯದ ಮ್ಯಾಥಮೆಟಿಕ್ಸ್ ಬಹಳ ಡಿಫರೆಂಟ್. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಗೆ ವಾಪಸ್ ಆಗ್ತಾರೆ ಶೆಟ್ಟರ್ ಅನ್ನುವಂಥ ಮಾತು. ಕಾಂಗ್ರೆಸ್ಗೆ ಶೆಟ್ಟರ್ ಗುಡ್ ಬೈ ಹೇಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಶೆಟ್ಟರ್ ಕಾಂಗ್ರೆಸ್ಗೆ ಕೈ ಕೊಟ್ಟು ಮತ್ತೆ ಬಿಜೆಪಿ ಸೇರುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ದೆಹಲಿ ಬಿಜೆಪಿ ಕಚೇರಿಗೆ ಬಿಎಸ್ವೈ ಜೊತೆಗೇನೆ ಜಗದೀಶ್ ಶೆಟ್ಟರ್ ಆಗಮಿಸಿದ್ದಾರೆ. ಬಿಎಸ್ವೈ ಅವರೇ ಈ ದಾಳ ಹಾಕಿದ್ರು. ಶೆಟ್ಟರ್ರನ್ನ ಮತ್ತೆ ಮರಳಿ ಕರೆತರುವಂಥ ಪ್ರಯತ್ನ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ. ಲೋಕಸಭೆ ಚುನಾವಣೆಗೂ ಮೊದಲನೇ ಶೆಟ್ಟರ್ ಮರಳಿ ಗೂಡಿಗೆ ಹಾರಿ ಬರ್ತಾ ಇದ್ದಾರೆ. ಮತ್ತೀಗ ಶೆಟ್ಟರ್ ಗೇಮ್ ಶುರು ಆಗಿದೆ. ನಾವು ತೋರಿಸ್ತಾ ಇದ್ದೀವಿ ಜಗದೀಶ್ ಶೆಟ್ಟರ್ ಬರ್ತಿರುವಂಥ ದೃಶ್ಯಾವಳಿಗಳು. ಅದರ ಹಿಂದೆನೇ BS ಯಡಿಯೂರಪ್ಪ ಕೂಡ ಬರ್ತಾ ಇದ್ದಾರೆ. ನೋಡಿ, ಇದು ಅಂದರೆ ನಾನು ಹೇಳ್ತಾ ಇದ್ದೆ, ಈ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಇದು ಬಹಳ ಡಿಫ್ರೆಂಟ್. ಇದು ಇಲ್ಲಿ 2+2 5 ಬೇಕಾದರೂ ಆಗ್ಬೋದು, 3 ಬೇಕಾದರೂ ಆಗ್ಬೋದು. ಲೆಕ್ಕಾಚಾರಗಳು ಯಾವ ರೀತಿ ಬೇಕಾದರೂ ಉಲ್ಟಾ ಹೊಡಿಬೋದು. ಹಾಗಾಗಿನೇ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಅದರಲ್ಲಿ ಯಾರೂ ಪರ್ಮನೆಂಟ್ ಮಿತ್ರರಿಲ್ಲ, ಪರ್ಮನೆಂಟ್ ಶತ್ರುಗಳಿಲ್ಲ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಇವತ್ತು ಮಾತುಕತೆ ಮಾಡ್ತಾರೆ. ಬಹುತೇಕ ಇವತ್ತೇ ಇದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿ ಹೊರಗಡೆಗೆ ಬರುತ್ತೆ. ರಾಜ್ಯ ರಾಜಕೀಯದಲ್ಲಿ ಮತ್ತೊಂದಿಷ್ಟು ಸಂಚಲನ ಶುರುವಾಗಿದೆ. ಅದು ಜಗದೀಶ್ ಶೆಟ್ಟರ್ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಬಿಟ್ಟು ಹೋದಂಥ ಜಗದೀಶ್ ಶೆಟ್ಟರ್ ಮತ್ತೆ ಮರಳಿ ಬಿಜೆಪಿಯ ಗೂಡಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನ್ನೇಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, ನಾನು ಆಗಲೂ ಒಂದು ಮಾತನ್ನು ಹೇಳಿದೆ, ಈ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದರಲ್ಲಿ 2+2 ಅನ್ನುವಂಥದ್ದು ಅದು 5 ಬೇಕಾದರೂ ಆಗ್ಬೋದು, 3 ಬೇಕಾದರೂ ಆಗ್ಬೋದು ಅಂತ ಒಂದು ಸ್ಥಿತಿ. ಜೊತೆಗೆ ರಾಜಕಾರಣದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಮಿತ್ರರಿಲ್ಲ, ಪರ್ಮನೆಂಟ್ ಶತ್ರುಗಳಿಲ್ಲ. ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾರ್ಯಾರ ಪ್ರಯತ್ನ ತೆರೆಮರೆಯಲ್ಲಿ ಸಾಗಿತ್ತು ನಂಬರ್ 1, ಜೊತೆಗೆ ಯಾವ್ಯಾವ ಲೆಕ್ಕಾಚಾರಗಳೇ ಇದೆ ನಂಬರ್ 2, ಏನಾಗ್ಬೋದು ಸಂಜೆ ಒಳಗಡೆಗೆ? ಕಿರಣ್. ರಂಗನಾಥ್, ಬಹುತೇಕ ಎಲ್ಲವೂ ಕೂಡ ನಿರ್ಧಾರ ಆಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ನಡೆದಂತಹ ಮಾತುಕತೆ ಯಶಸ್ವಿಯಾದಂತಹ ಪರಿಣಾಮ ಇವತ್ತು ಮಧ್ಯಾಹ್ನ ಮೇಲೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಯನ್ನು ಸೇರ್ಪಡೆ ಆಗ್ತಿದ್ದಾರೆ. ಈಗ ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆ ಜಗದೀಶ್ ಶೆಟ್ಟರ್ ಅವರು ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಬಳಿಕ ಮಧ್ಯಾಹ್ನದ ನಂತರ ಅವರು ದೆಹಲಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿಯನ್ನು ಸೇರ್ಪಡೆ ಆಗ್ತಿದ್ದಾರೆ. ಅದಕ್ಕೂ ಮುನ್ನ ಅವರು ತಮ್ಮ ಒಂದಷ್ಟು ಪ್ರಕ್ರಿಯೆಗಳನ್ನ ಮುಗಿಸಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡುವಂತದ್ದು ಮತ್ತು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅವರು ಫ್ಯಾಕ್ಸ್ ಮೂಲಕ ರಾಜೀನಾಮೆಯನ್ನು ಕೊಟ್ಟು ನಂತರ ಬೆಂಗಳೂರಿಗೆ ಬಂದ ಬಳಿಕ ಖುದ್ದಾಗಿ ಸಭಾಪತಿಯವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಡ್ತಾರೆ. ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ಇವತ್ತೇ ಫ್ಯಾಕ್ಸ್ ಮೂಲಕ ನಡ್ಡಾ ಸೂಚನೆ ಮೇರೆಗೆ ಇವತ್ತು ರಾಜೀನಾಮೆಯನ್ನು ಶೆಟ್ಟರ್ ಅವರು ಕಳಿಸ್ತಿದ್ದಾರೆ. ಈ ಪ್ರಕ್ರಿಯೆಗಳು ಮುಗಿದ ಬಳಿಕ ದೆಹಲಿ ಕೇಂದ್ರ ಕಚೇರಿ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗ್ತಿದ್ದಾರೆ. ಇಲ್ಲಿ ಪ್ರಮುಖವಾದಂತಹ ವಿಚಾರ ಅಂದ್ರೆ ಶೆಟ್ಟರ್ ಅವರನ್ನ ವಾಪಸ್ ಕರೆತರುವಂತಹ ವಿಚಾರದಲ್ಲಿ ನಿನ್ನೆಂದೀಚೆಗೆ ಖುದ್ದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇಬ್ಬರು ಕೂಡ ದೆಹಲಿಗೆ ಹೋಗಿ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಮಾಜಿ CM ಶೆಟ್ಟರ್ ಅವರನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ಈ ಪ್ರಯತ್ನವನ್ನ ನಡೆಸಲಾಗಿತ್ತು. 2 ದಿನಗಳ ಸತತವಾದಂತಹ ಪ್ರಯತ್ನ ಇದೆ. ಈಗ ಒಂದು ಹಂತಕ್ಕೆ ಬಂದಿದೆ. ಮಧ್ಯಾಹ್ನದ ಮೇಲೆಗೆ ಆ ಪ್ರಯತ್ನ ಎಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ಈ ಒಂದು ಆಪರೇಷನ್ ಅನ್ನ ಮಾಡಿಕೊಂಡಿರುವಂತದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಶೆಟ್ಟರ್ ಅವರ ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನ ಬಿಜೆಪಿ ಈ ಮೂಲಕ ಮನಗಂಡಿದೆ. ಪ್ರಮುಖವಾಗಿ ಧಾರವಾಡ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಶೆಟ್ಟರ್ ಅವರನ್ನ ಕೇಂದ್ರೀಕರಿಸಿ ಇಲ್ಲಿ ವಾಪಸ್ ಕರೆತರುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಯಾಕೆಂದ್ರೆ ಶೆಟ್ಟರ್ ಅವರನ್ನ ವಾಪಸ್ ಕರೆತಂದ್ರೆ ಲಿಂಗಾಯತ ಸಮುದಾಯ ಒಂದು ದೂರ ಮಾಡಿತ್ತು ಅನ್ನುವಂಥ ಅಪವಾದೇನಿತ್ತು. ಅದರಿಂದ ಬಿಜೆಪಿ ವಾಪಸ್ ಆ ಒಂದು ಸಿಂಪತಿಯನ್ನು ವಾಪಸ್ ಪಡೆಯಬಹುದು ಅನ್ನುವಂಥದ್ದು ಮತ್ತು ಶೆಟ್ಟರ್ ಅವರಿಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಒಂದು ಅಪವಾದೇನಿತ್ತು, ಅದನ್ನು ಕೂಡ ತೊಡೆದು ಹಾಕೊಳ್ಳಬಹುದು ಅನ್ನುವಂಥದ್ದು ಕೂಡ ಬಿಜೆಪಿಯ ಲೆಕ್ಕಾಚಾರ ಆಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇದೆ ಅನ್ನುವಂಥ ಒಂದು ಮಾಹಿತಿ. ಎಸ್ ಒಂದು ನಿಮಿಷ ಆಗಿರಿ, ಸಂಪರ್ಕದಲ್ಲಿ ಬನ್ನಿ. ಈಗಾಗಲೇ ಬಂದಿದ್ದಾರೆ ಜಗದೀಶ್ ಶೆಟ್ಟರ್, ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಅವರ ಗೇಮ್ ಶುರುವಾಗಿದೆ. ಈಗ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಲಿಕ್ಕೆ ನೇರವಾಗಿ ಅವರು ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೇ ಬಂದಿರುವಂಥದ್ದು. ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ರಾಜೀವ್ ಚಂದ್ರಶೇಖರ್ ಕೇಂದ್ರದ ಮಂತ್ರಿ ಇದ್ದಾರೆ, ಈ ಕಡೆಗೆ ಅಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಇದ್ದಾರೆ, ಇನ್ನು ಯಡಿಯೂರಪ್ಪನವರ ಜೊತೆಗೆ ಜಗದೀಶ್ ಶೆಟ್ಟರ್ ಕೂತಿರುವಂಥದ್ದು. ಅಂದರೆ ಇದು ಬಹುತೇಕ ಆಗಿರುವಂಥ ಸಂಗತಿ. ಬನ್ನಿ, ಅದರ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಜಗದೀಶ್ ಶೆಟ್ಟರ್ ಮಾತಾಡ್ತಾ ಇದ್ದಾರೆ. बताइए भैया, जैसे आपका कैमरा रेडी है।
सभी मीडिया के साथियों का बहुत बहुत स्वागत है। आज हमारे लिए बहुत ही हर्ष का, बहुत ही प्रसन्नता का विषय है कि हमारे बहुत ही पुराने, हमारे वरिष्ठ साथी रहे श्री जगदीश शेट्टार जी भारतीय जनता पार्टी में वापसी कर रहे हैं और हमारे परिवार में पुनः शामिल हो रहे हैं। हम सभी लोग उनका बहुत बहुत अभिनंदन करते हैं, बहुत बहुत स्वागत करते हैं। उनके इस पार्टी में ज्वाइन करने के कार्यक्रम में हम लोगों के मध्य हमारे कर्नाटक के बहुत ही वरिष्ठ नेता श्री बीएस येदियुरप्पा जी हम लोगों के मध्य हैं। भारतीय जनता पार्टी के हमारे बहुत ही वरिष्ठ नेता, भारत सरकार में मंत्री भूपेंद्र यादव जी हम लोगों के मध्य हैं। हमारे कर्नाटक के प्रदेश के अध्यक्ष विजेंद्र जी हमारे लोगों के मध्य हैं। भारत सरकार में मंत्री श्री राजीव चंद्रशेखर जी हम लोगों के मध्य हैं। भाई संजय मयूख जी हम लोगों के बीच में हैं। सर्वप्रथम मैं सभी मंचासीन अतिथियों से आग्रह करता हूं कि श्री जगदीश शेट्टार जी को भारतीय जनता पार्टी की सदस्यता की पर्ची और उनका पटका पहना के स्वागत करें।